ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ್ಯ ಶ್ರೀ ನೀಲಕಂಠ ಗುರುಜಿ. ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಾತ್ರಿ 9:30 ವಿಳಾಸ ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಮೇ ತಿಂಗಳ 3ನೇ ವಾರ ಶುರುವಾಗಲಿದೆ. ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ. ಹಾಗಾದರೆ ಮುಂಬರುವ ವಾರ ದ್ವಾದಶ ರಾಶಿಗಳ ಆರ್ಥಿಕ, ಪ್ರೇಮ, ಕೌಟುಂಬಿಕ, ಸಾಮಾಜಿಕ, ಆರೋಗ್ಯ, ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ. ಈ ವಾರದ ಚಂದ್ರನ ಸಂಚಾರ ಪುಷ್ಯ ನಕ್ಷತ್ರದಿಂದ ಸ್ಪಾತಿವರೆಗೆ ಇರುತ್ತದೆ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತುವಿನಲ್ಲಿ ವೈಶಾಖ ಮಾಸದ ಶುದ್ಧ ಸಪ್ತಮಿಯಿಂದ ಚತುರ್ದಶಿವರೆಗೆ, ಅಂದರೆ 11/5/2025 ರಿಂದ 18/5/2025 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ. ಮೇಷರಾಶಿ. ಸೂರ್ಯ, ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಈ ವಾರದ ಮಧ್ಯದಲ್ಲಿ ಸೂರ್ಯ 2ನೇ ಮನೆಗೆ ಹಾಗೂ ಗುರು 3ನೇ ಮನೆಗೆ ಪ್ರವೇಶವಾಗ್ತಾರೆ. ಇದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಇರುತ್ತದೆ. ಹಣಕಾಸು ಸ್ಥಿತಿಯಲ್ಲಿ ಕೊಂಚ ಸುಧಾರಣೆ ಇದೆ. ತಂದೆಯ ಆರೋಗ್ಯಕ್ಕೆ ತೊಂದರೆ ಇದೆ. ಇನ್ನು ಒಂದು ವಾರ ಕಳೆದರೆ ರಾಹು ಲಾಭಸ್ಥಾನಕ್ಕೆ ಬಂದು ಹಣಕಾಸು ಪರಿಸ್ಥಿತಿ ಇನ್ನಷ್ಟು ಸುಧಾರಣೆಯಾಗುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈಗ ನಿಮಗೆ ಬಂಪರ್ ಲಾಭ. ಲಾಭಸ್ಥಾನದಲ್ಲಿ ಶನಿ ಇರುವುದು ಜೊತೆಗೆ ಈ ವಾರ ಗುರು 2ನೇ ಮನೆಗೆ ಪ್ರವೇಶವಾಗಿ ಗುರುಬಲ ಸಿಗುತ್ತದೆ. ಒಳ್ಳೆ ಅದೃಷ್ಟ ಅವಕಾಶ ನಿಮ್ಮದಾಗುತ್ತದೆ. ಹಣಕಾಸು ಸ್ಥಿತಿ ಉತ್ತಮ. ಅವಿವಾಹಿತರಿಗೆ ವಿವಾಹ ಯೋಗ, ಬಡ್ತಿ, ಹೊಸ ಕೆಲಸ ಸಿಗುವುದು, ವಿದೇಶ ಪ್ರವಾಸ ಮುಂತಾದ ಶುಭ ಫಲಗಳಿವೆ. ಗುರುವಾರ ಶ್ರೀ ಸಾಯಿಬಾಬಾ ದರ್ಶನ ಮಾಡಿ ಪ್ರಸಾದ ಹಂಚಿರಿ. ಮಿಥುನ ರಾಶಿ. ಈ ವಾರದಲ್ಲಿ ಗುರು ನಿಮ್ಮ ರಾಶಿಗೆ ಬರುತ್ತಾನೆ. ಸ್ವಲ್ಪ ಒತ್ತಡದ ಸಮಯ. ಧೈರ್ಯ ಇರಲಿ, ಭಯಬೇಡ. ಲಾಭಸ್ಥಾನದಲ್ಲಿ ಬುಧ ಇರುವುದು ನಿಮಗೆ ಕೊಂಚ ಬಲ ಸಿಗುತ್ತದೆ. 10ನೇ ಮನೆಯಲ್ಲಿ ರಾಹು, ಶನಿ, ಉಚ್ಚ ಶುಕ್ರನ ಜೊತೆ ಇದ್ದಾರೆ. ಇದು ವೃತ್ತಿಯಲ್ಲಿ ಅಭಿವೃದ್ಧಿ ಸೂಚಿಸುತ್ತದೆ. ಇನ್ನೊಂದೆರಡು ವಾರದಲ್ಲಿ ಕೇತು 3ನೇ ಮನೆಗೆ ಪ್ರವೇಶಿಸಿದಾಗ ದೈಹಿಕ ಶಕ್ತಿ, ಹಣಕಾಸು ಬಲ ದೊರೆಯುತ್ತದೆ. ಇನ್ನು ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರ ಜಪ ಮಾಡಿರಿ. ಮಿಶ್ರ ಬಣ್ಣದ ಬಟ್ಟೆ, ಉರುಳಿ ಕಾಳು ದಾನ ಮಾಡಿರಿ. ಕಟಕ ರಾಶಿ. 11ನೇ ಮನೆಯಲ್ಲಿ ಇರುವ ಗುರು 12ನೇ ಮನೆಗೆ ಬರುತ್ತಾನೆ. ಜಾಗ ಬದಲಾವಣೆ ಸಂಭವ ಇದೆ. ಸೂರ್ಯ ಈ ವಾರ ಲಾಭಸ್ಥಾನಕ್ಕೆ ಬರುತ್ತಾನೆ. ನಿಮಗೆ ಧನ ಲಾಭ, ಸರ್ಕಾರದಿಂದ ಅನುಕೂಲ. 9ನೇ ಮನೆಯಲ್ಲಿ ಉಚ್ಚ ಶುಕ್ರನ ಜೊತೆ ಶನಿ, ರಾಹು ಇದ್ದಾರೆ. ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗುತ್ತದೆ. ಇನ್ನು 2ನೇ ಮನೆಯಲ್ಲಿ ಕೇತು ಪ್ರವೇಶವಾಗಿರುತ್ತಾನೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಶುರುವಾಗುತ್ತದೆ. ಈ ವಾರ ನಿಮಗೆ ಮಿಶ್ರ ಫಲ. ಶ್ರೀ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ಅರ್ಪಿಸಿರಿ. ಸೋಮವಾರ ಕ್ಷೀರಾಭಿಷೇಕ ಮಾಡಿಸಿರಿ. ಸಿಂಹರಾಶಿ. ಈ ವಾರದಲ್ಲಿ ಗುರು 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬಂದು ನಿಮಗೆ ಲಾಭ ತಂದುಕೊಡ್ತಾನೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುತ್ತದೆ. ಅಷ್ಟಮ ಶನಿಯ ಪ್ರಭಾವ ಇದ್ದರೂ ಗುರುಬಲ ಬರುವುದರಿಂದ ಎಷ್ಟೋ ಸಮಸ್ಯೆಗಳು ಸರಳವಾಗುತ್ತದೆ. ಪರಿಹಾರಗಳು ದೊರೆತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಣದ ಹರಿವು ಉತ್ತಮ. ಇನ್ನು ಮಧ್ಯಮದಲ್ಲಿ ಬುಧ, ಲಾಭಸ್ಥಾನದಲ್ಲಿ ಗುರು ಇದ್ದು ವೃತ್ತಿಯಲ್ಲಿ ಎಷ್ಟೋ ಸಮಸ್ಯೆ ಪರಿಹಾರ. ಪ್ರತಿದಿನ ಕಪ್ಪು ಹಸುವಿಗೆ ಮಧ್ಯಾಹ್ನ ಕಪ್ಪು ಕಾಕಿಗೆ ಆಹಾರವನ್ನ ಹಾಕಿರಿ. ಶ್ರೀ ಹನುಮಾನ ಚಾಲಿಸ ಪಠಿಸಿರಿ. ಕನ್ಯಾ ರಾಶಿ. ಈಗ ಭಾಗ್ಯಸ್ಥಾನದಲ್ಲಿರುವ ಗುರು ದಶಮ ಸ್ಥಾನಕ್ಕೆ ಬಂದು ಪರಿಸ್ಥಿತಿ ಕೊಂಚ ಬಿಗಡಾಯಿಸುತ್ತದೆ. 7ನೇ ಮನೆಯಲ್ಲಿ ರಾಹು, ಶನಿ, ಶುಕ್ರ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಮುಂದಿನ ವಾರ ಕಳೆದ ಮೇಲೆ ರಾಹು 6ನೇ ಮನೆಗೆ ಪ್ರವೇಶವಾದಾಗ ನಿಮಗೆ ಹಣಕಾಸಿನ ಪ್ರಯೋಜನಗಳು ಸಿಗುತ್ತದೆ. ಯಾವುದೋ ಮೂಲದಿಂದ ಧನ ಸಹಾಯ ಬದಿಗೆ ಬರುತ್ತದೆ. ಕೇತು ನಿಮ್ಮ ರಾಶಿ ಬಿಟ್ಟು ಸಿಂಹ ರಾಶಿಗೆ ಪ್ರವೇಶವಾಗ್ತಾನೆ. ಇದರಿಂದ ಆರೋಗ್ಯ ಸುಧಾರಣೆ. ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಇದ್ದರೂ ಕೂಡ ಕೊಂಚ ಮಟ್ಟಿಗೆ ಸಹಾಯ ಸಹಕಾರಗಳು ದೊರೆತು ಸಮಸ್ಯೆಗಳು ಹಗುರವಾಗುತ್ತದೆ. ಸರ್ಪ ಶಾಂತಿ ಮಾಡಿಸಿರಿ. ಕರಿ ಉದ್ದು ಬಟ್ಟೆ ದಾನ ಮಾಡಿರಿ. ತುಲಾರಾಶಿ. ಈ ವಾರದಲ್ಲಿ ಗುರುಬಲ ಬಂದು ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ. ಶನಿ ಕೂಡ ನಿಮಗೆ ಸಹಾಯ ಮಾಡಲು 6ನೇ ಮನೆಯಲ್ಲಿದ್ದಾರೆ. ಬುಧ 7ನೇ ಮನೆಗೆ ಪ್ರವೇಶವಾಗಿದ್ದಾನೆ. ಬುಧನ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಇದು ನಿಮಗೆ ರಕ್ಷೆಯನ್ನ ನೀಡುತ್ತದೆ. ಕೆಲವೇ ದಿನಗಳಲ್ಲಿ ಕೇತು ಲಾಭಸ್ಥಾನಕ್ಕೆ ಬಂದಾಗ ಹಣದ ಹರಿವು ಉತ್ತಮ. ಶ್ರೀ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿಸಿ. ಹಸಿರು ಬಟ್ಟೆ ದಾನ ಮಾಡಿರಿ. ವೃಶ್ಚಿಕ ರಾಶಿ.
ಈ ವಾರದಲ್ಲಿ ಗುರು ಮುಂದಕ್ಕೆ ಚಲಿಸಿ ನಿಮಗೆ ಇದುವರೆಗೆ ಇದ್ದ ಗುರುಬಲ ಕಡಿಮೆಯಾಗುತ್ತದೆ. ಶನಿ ಕೂಡ ಪಂಚಮದಲ್ಲಿದ್ದು ಒತ್ತಡಗಳನ್ನ ಕೊಡುತ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಜಗಳಗಳು, ಮನಸ್ತಾಪಗಳು ಬಂದು ಕೆಲಸ ಮಾಡುವ ಮನಸ್ಥಿತಿಗೆ ಹಿನ್ನಡೆ ಆಗುತ್ತದೆ. ಹಣಕಾಸಿನ ಅಡಚಣೆ ತಲೆದೂರಬಹುದು. ಆರೋಗ್ಯ ಜೋಪಾನ. ಸಾಧ್ಯವಾದಷ್ಟು ಸಹನೆಯಿಂದ ಇರಿ. ದೇವರ ಧ್ಯಾನ ಮಾಡಿ. ನಿಮಗೆ ಪಂಚಮ ಶನಿ ಇರುವುದರಿಂದ ಶ್ರೀ ಶನಿ ಭಗವಂತನಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿರಿ. ಧನು ರಾಶಿ. ಈ ವಾರದಲ್ಲಿ ಗುರುಬಲ ಬರುತ್ತದೆ. ಎಷ್ಟೋ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಕಚೇರಿಯಲ್ಲಿ ವಾತಾವರಣ ತಿಳಿಯಾಗುತ್ತದೆ. ಇನ್ನು ಕೌಟುಂಬಿಕ ಸುಖ ಶಾಂತಿ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಅವಕಾಶಗಳಿವೆ. ಶನಿ 4ನೇ ಮನೆಯಲ್ಲಿದ್ದಾನೆ. ಅದು ಅಷ್ಟು ಒಳ್ಳೆಯದಲ್ಲ. ನೆಮ್ಮದಿಗೆ ಭಂಗ. ಆದರೆ ರಾಹು 4ನೇ ಮನೆಯಿಂದ 3ನೇ ಮನೆಗೆ ಬರುವುದು ನಿಮಗೆ ಲಾಭ ತರುತ್ತದೆ. ಪ್ರತಿದಿನ ಶ್ರೀ ಬೃಹಸ್ಪತಿ ಮಂತ್ರ ಜಪ ಮಾಡಿ. ಪೂಜ್ಯ ರಾಘವೇಂದ್ರ ಶ್ರೀಗಳಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ. ಮಕರ ರಾಶಿ. ಶನಿ 3ನೇ ಮನೆಯಲ್ಲಿ ಲಾಭ ಕೊಡುತ್ತಾನೆ. ಆದರೆ ಇದುವರೆಗೂ ಇದ್ದ ಗುರುಬಲ ಈಗ ಕಡಿಮೆಯಾಗಿದೆ. ರಾಹು 2ನೇ ಮನೆಗೆ, ಕೇತು 8ನೇ ಮನೆಗೆ ಬರುತ್ತಾನೆ. ಕೇತು 8ನೇ ಮನೆಗೆ ಬರುವುದು ತೊಂದರೆ ಏನೂ ಇಲ್ಲ. ಇನ್ನು ರಾಹು ಸಹ ಕುಂಭದಲ್ಲಿ ನಿಮಗೆ ಸಹಕಾರಿಯ ಆಗಿರುತ್ತಾನೆ. ವಿವಾಹ, ಕೆಲಸದಲ್ಲಿ ಬಡ್ತಿ ಇವೆಲ್ಲ ಕೂಡ ಮುಂದೆ ಹೋಗುತ್ತದೆ. ಹಣದ ಹರಿವು ಉತ್ತಮ. ಶ್ರೀ ಗುರು ದತ್ತ ಮಂತ್ರ ಜಪ ಹಾಗೂ ಪಾರಾಯಣ ಮಾಡಿರಿ. ಕುಂಭರಾಶಿ. ಶನಿ ನಿಮ್ಮ ರಾಶಿ ಬಿಟ್ಟು ಮುಂದೆ ಹೋಗಿದ್ದಾನೆ. ಈ ವಾರದಲ್ಲಿ ಗುರು 5ನೇ ಮನೆಗೆ ಬಂದು ನಿಮಗೆ ಸಂಪೂರ್ಣ ಗುರುಬಲ ಬರುತ್ತದೆ. ಅರ್ಧ ನಿಂತ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರಿಯುತ್ತದೆ. ವೃತ್ತಿಯಲ್ಲಿ ಶುಭ ಫಲ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ. ಹಣಕಾಸಿನ ಹರಿವು ಉತ್ತಮವಾಗಿದೆ. ಪ್ರತಿದಿನ ಗೋಮಾತಿಗೆ ಆಹಾರ ಹಾಕಿರಿ. ಶ್ರೀ ಪಂಚಾಕ್ಷರಿ ಮಂತ್ರ ಜಪ ಮಾಡಿರಿ. ಮೀನರಾಶಿ. ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ. ಗುರುಬಲ ಕಡಿಮೆ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಮುನ್ನೆಚ್ಚರಿಕೆ ವಹಿಸಬೇಕು. ಹಣಕಾಸಿನ ಕಷ್ಟಗಳು ಇರುತ್ತದೆ. ಯಾವುದೇ ಕೆಲಸ ಶೀಘ್ರ ಬೆಳವಣಿಗೆಗೆ ಆಗುವುದಿಲ್ಲ. ಪ್ರಯತ್ನ ಬಹಳ, ಫಲ ಅಲ್ಪ. ಆದಷ್ಟು ದೇವರ ಧ್ಯಾನ ಮಾಡಿ, ಜಪ ತಪ ಮಾಡಿ. ಪ್ರತಿದಿನ ಶ್ರೀ ಶನಿ ಭಗವಂತನ ಮಂತ್ರವನ್ನ ಜಪ ಮಾಡಿರಿ.